ಕಥೆ ಇದಾದ್ರೆ ಬಿಜೆಪಿಯವರದ್ದು ಇನ್ನೊಂದು ಕಥೆ. ಇನ್ನೂ ಒಂದು ಕ್ಷೇತ್ರಕ್ಕೂ ಟಿಕೆಟ್ ಘೋಷಿಸದ ಬಿಜೆಪಿ ನಾಯಕರು ನಾಳೆಯಿಂದ ದಿಲ್ಲಿಯಲ್ಲಿ ಮೀಟಿಂಗ್ ಮಾಡ್ತಾರೆ. ಆದ್ರೆ ಅಲ್ಲೂ ಬಂಡಾಯದ ಬಿಸಿ ನಾಯಕರ ಮಟ್ಟದಲ್ಲೇ ಆಗ್ತಿರೋದು ಲೇಟೆಸ್ಟ್ ಸುದ್ದಿ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ರಣೋತ್ಸಾಹ ಜೋರಾಗಿದೆ. ಮೂರು ಪಕ್ಷಗಳಲ್ಲಿ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಘೋಷಣೆ ಬಂಡಾಯದ ಜ್ವಾಲೆ ಎಬ್ಬಿಸಿದ್ರೆ ಜೆಡಿಎಸ್ನಲ್ಲೂ ಕಾರ್ಯತಂತ್ರ ಜೋರಾಗಿಯೇ ಇದೆ. ಇತ್ತ ಕೇಸರಿ ಪಡೆ ಮಾತ್ರ ಭಿನ್ನಮತ ಬಂಡಾಯ ಯಾವುದಕ್ಕೂ ಆಸ್ಪದ ನೀಡದೆ ರಾಷ್ಟ್ರ ರಾಜಧಾನಿಯಲ್ಲಿ ಸೈಲೆಂಟ್ ಆಗಿ ಕಾರ್ಯತಂತ್ರ ಹೆಣೆಯುತ್ತಿದೆ. ಟಿಕೆಟ್ ಹಂಚಿಕೆಗೆ ಬಿಜೆಪಿ ಹೈಕಮಾಂಡ್ ಸರ್ಕಸ್. ನಾಳೆ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿ ಸಭೆ. ಟಿಕೆಟ್ ಅಖೈರುಗೊಳಿಸಲು ಬಿಜೆಪಿ ನಾಯಕರು ದೆಹಲಿಯಲ್ಲಿ ನಾಳೆ ಮಹತ್ವದ ಸಂಸದೀಯ ಮಂಡಳಿ ಸಭೆ ನಡೆಸುತ್ತಿದ್ದಾರೆ. ಸಂಸದೀಯ ಮಂಡಳಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರು ಭಾಗಿಯಾಗಲಿದ್ದಾರೆ. ಈ ವೇಳೆ ರಾಜ್ಯ ನಾಯಕರು ಪ್ರತಿ ಕ್ಷೇತ್ರಕ್ಕೆ ಶಿಫಾರಸು ಮಾಡಿರುವ 3 ಹೆಸರುಗಳನ್ನು ಕೂಲಂಕುಷವಾಗಿ ಚರ್ಚಿಸಿ ಅದರಲ್ಲಿ ಒಂದು ಹೆಸರನ್ನ ಆಯ್ಕೆ ಮಾಡಲಿದ್ದಾರೆ. ಈಗಾಗಲೇ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ರಾಜ್ಯ ನಾಯಕರು ದೆಹಲಿಗೆ ಹಾರಿದ್ದಾರೆ. ಬಹಳ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಸೆಲೆಕ್ಷನ್ ಆಗ್ತಾ ಇದೆ. ಹೀಗಾಗಿ ಕೆಳ ಹಂತದ ಕಾರ್ಯಕರ್ತರ ಭಾವನೆ, ಪದಾಧಿಕಾರಿಗಳ ಭಾವನೆ, ಜನರ ಭಾವನೆಯಿಂದ ಹಿಡಿದು ಜಿಲ್ಲಾ ಮತ್ತು ಕೇಂದ್ರದ ಸಮಿತಿಗಳು 4 ದಿವಸ ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾಗಿ 3 ಹೆಸರುಗಳನ್ನು ಅನ್ನಲಾಗಿದೆ. ಅಲ್ಲಿ ಮೇಲೆ ಅಂತಿಮ ಪಟ್ಟಿ ಚರ್ಚೆ ಆಗಿ ಅದು ಫೈನಲ್ ಆಗ್ತದೆ. 3, 4, 5 ಜನ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ 2-3 ಜನದೊಂದು ಪಟ್ಟಿ ಮಾಡಿ ಕಳಿಸಿದ್ದೀವಿ. ಅದರಲ್ಲಿ ಯಾರನ್ನ ಗೆಲ್ಲುವಂಥ ಅಭ್ಯರ್ಥಿಗಳು ಅಂತ ಹೇಳಿಬಿಟ್ಟು ಕೇಂದ್ರದ ನಾಯಕರೇನು ಸಲಹೆ ಕೊಡ್ತಾರೆ, ಅದರ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡ್ತೀವಿ. ಬಹುಪಾಲು ಒಂದು 2-3 ದಿವಸದಲ್ಲಿ ಪಟ್ಟಿ ಬಿಡುಗಡೆ. ನಾಳಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಾಳಿನ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಯಲಿದ್ದು, ಆಯ್ಕೆಗೆ ಗೆಲುವೇ ಹೆಚ್ಚು ಮಾನದಂಡವಾಗಿರಲಿದೆ. ಅಭ್ಯರ್ಥಿಯ ವರ್ಚಸ್ಸು, ಆತ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸ, ಜಾತಿ ಲೆಕ್ಕಾಚಾರ, ಆರ್ಥಿಕ ಸಾಮರ್ಥ್ಯ, ಸ್ಥಳೀಯರ ಅಭಿಪ್ರಾಯ, ಸರ್ವೆ ವರದಿಗಳನ್ನು ಆಧರಿಸಿ ಆಯ್ಕೆ ಮಾಡಲಾಗುತ್ತೆ. ಅಲ್ಲದೆ 224 ಕ್ಷೇತ್ರಗಳ ಲಿಸ್ಟ್ ಒಟ್ಟಿಗೆ ಪ್ರಕಟ ಮಾಡುವ ಸಾಧ್ಯತೆ ಇದ್ದು, ಏಪ್ರಿಲ್ 9ರ ಬಳಿಕ ಪಟ್ಟಿ ಬಿಡುಗಡೆ ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ. ಅಥಣಿಗಾಗಿ ಸವದಿ ಸಾಹುಕಾರ್ ಸಮರ. ಇನ್ನು ಬಿಜೆಪಿ ನಾಯಕರ ಪಾಲಿಗೆ ಹೆಚ್ಚು ಬಿಸಿತುಪ್ಪವಾಗಿರೋದು ಅಥಣಿ ಕ್ಷೇತ್ರ. ಎಷ್ಟರ ಮಟ್ಟಿಗೆ ಅಂದ್ರೆ ಹೆಚ್ಚು ಕಡಿಮೆಯಾದರೂ ಬೆಳಗಾವಿ ಭಾಗದಲ್ಲಿ ಭಾರೀ ಪರಿಣಾಮ ತಂದೊಡ್ಡೋ ಸಾಧ್ಯತೆ ಇದೆ. ಅಥಣಿ ಟಿಕೆಟ್ ಮಹೇಶ್ ಕುಮಟಳ್ಳಿಗೆ ಕೊಡಿಸಲು ರಮೇಶ್ ಲಾಬಿ ಮಾಡುತ್ತಿದ್ದು, ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರು ಸಭೆಯಲ್ಲಿ ಒತ್ತಡ ಹೇರಿದ್ದಾರೆ. ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯರಾಗಿರೋ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಮೂಲಕವೂ ಸಾಹುಕಾರ್ ಮನವಿ ಮಾಡಿದ್ದಾರೆ. ಈ ಮೂಲಕ ಲಕ್ಷ್ಮಣ ಸವದಿಗೆ ಟಿಕೆಟ್ ತಪ್ಪಿಸುವ ಯತ್ನ ನಡೆಯುತ್ತಿದ್ದು, ದೆಹಲಿ ಮಟ್ಟದಲ್ಲೂ ರಮೇಶ್ ಜಾರಕಿಹೊಳಿ ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಇತ್ತ ಲಕ್ಷ್ಮಣ ಸವದಿ ಏನೂ ಸುಮ್ಮನೆ ಕುಳಿತಿಲ್ಲ. ಟಿಕೆಟ್ಗಾಗಿ ಭರ್ಜರಿಯಾಗಿಯೇ ಪ್ರಯತ್ನ ಮಾಡುತ್ತಿದ್ದು, ಒಂದು ಹೆಜ್ಜೆ ಮುಂದೆ ಹೋಗಿ ಟಿಕೆಟ್ ಸಿಗದಿದ್ದರೆ ಪಕ್ಷೇತರವಾಗಿ ಕಣಕ್ಕಿಳಿಯುವ ಸುಳಿವು ನೀಡಿದ್ದಾರೆ. ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಆ ಥರ ಏನಿಲ್ಲ. ಇವತ್ತು ಅವರು ಪಕ್ಷದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿ ಆದವರು, ಅವ್ರಿಗೆ ಅವ್ರ ಜವಾಬ್ದಾರಿ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಅವ್ರ ಹತ್ರ ಮಾತಾಡಿದ್ದೇನೆ. ಎಲ್ಲವೂ ಸರಿ ಹೋಗುತ್ತೆ. ಯಡಿಯೂರಪ್ಪ ಬೆನ್ನು ಬಿದ್ದ ಆಕಾಂಕ್ಷಿಗಳು. ಮತ್ತೊಂದೆಡೆ ಸರ್ಕಾರ ರಚನೆಗೆ ಕಾರಣವಾಗಿದ್ದ ಬಹುತೇಕ ವಲಸಿಗ ಶಾಸಕ ಸಚಿವರಿಗೆ ಟಿಕೆಟ್ ಸಿಗೋದು ಕನ್ಫರ್ಮ್ ಎನ್ನಲಾಗಿದೆ. ಆದರೆ ಕೆಲ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗೋದು ಕೂಡ ಫಿಕ್ಸ್ ಎನ್ನಲಾಗ್ತಿದೆ. ಈ ಮಧ್ಯೆ ಮಾಜಿ ಸಿಎಂ ಬಿಎಸ್ವೈ ನಿವಾಸ ಪವರ್ ಹೌಸ್ ಆಗಿದ್ದು, ಟಿಕೆಟ್ಗಾಗಿ ಯಡಿಯೂರಪ್ಪನವರ ಮನೆಗೆ ಎಡತಾಕುತ್ತಿದ್ದಾರೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದು ಒಪ್ಕೊಳ್ತೀವಿ. ನಾವು ಹೇಳಿದ್ವಿ, ನನ್ನ ಮಗ ನಿತೀಶ್ ಪುರುಷೋತ್ತಮ್ಗೆ ಟಿಕೆಟ್ ಕೊಡಬೇಕು ಅಂತ ನಾನು ಕೋರ್ ಕಮಿಟಿನಲ್ಲಿ ಹೇಳಿದ್ದೀನಿ. ಮೊನ್ನೆ ಯಡಿಯೂರಪ್ಪ ಅಜ್ಜಿಗೂ ಹೇಳಿದ್ದೀನಿ, ಮೊನ್ನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ನಿತೀಶ್ ಪುರುಷೋತ್ತಮ ಹೊಸಕೋಟೆ ತಾಲೂಕು ಈ ಸಾರಿ ಅವ್ರನ್ನೇ ನಿಲ್ಲಿಸ್ತೀವಿ, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದೀನಿ. ಅವ್ರಿಗೆ ಕೊಡ್ತಾರೆ. ಆಕಾಂಕ್ಷಿಗಳು ಕೂಡ ತಮ್ಮದೇ ಆದ ನೆಟ್ವರ್ಕ್, ಆಪ್ತ ನಾಯಕರ ಮೂಲಕ ಟಿಕೆಟ್ ಲಾಬಿ ನಡೆಸಿದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನೋದು ಗೊತ್ತಾಗಬೇಕು ಅಂದ್ರೆ 2 ದಿನ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಅಂತೂ ಮೀಟಿಂಗ್ ಇದೆ. ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ. ಆದ್ರೆ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಬಹಳಷ್ಟಿದೆ. ಮೊದಲನೇದಾಗಿ ಶಿವಮೊಗ್ಗ ನಗರದಲ್ಲಿ ಕೆಎಸ್ ಈಶ್ವರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ ಜಗದೀಶ್ ಶೆಟ್ಟರ್ ಅವರಿಗೆ
ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ವಿರಾಜಪೇಟೆಯಿಂದ ಕೆಜಿ ಬೋಪಯ್ಯ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಇಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು ಸುಳ್ಯದಿಂದ ಎಸ್ ಅಂಗಾರ್ ಅವರಿಗೆ, ಚಿತ್ರದುರ್ಗದಿಂದ ಜೆಎಚ್ ತಿಪ್ಪಾರೆಡ್ಡಿ ಅವರಿಗೆ, ಚನ್ನಗಿರಿಯಿಂದ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದ್ದು ಇಲ್ಲಿ ಹೊಸ ಅಭ್ಯರ್ಥಿಗಳನ್ನ ಹಾಕುವ ಸಾಧ್ಯತೆ ಇದೆ. ಮೂಡಬಿದ್ರೆಯಿಂದ ಉಮಾನತ್ ಕೋಟ್ಯನ್ ಅವರಿಗೆ, ಪುತ್ತೂರಿನಿಂದ ಎಸ್ ಮಠಂದೂರ್ ಅವರಿಗೆ, ಗಂಗಾವತಿಯಲ್ಲಿ ಪರಣ್ಣ ಮುನವಳ್ಳಿ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಇಲ್ಲೂ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಹಾವೇರಿಯಲ್ಲಿ ನೆಹರು ಓಲೇಕರ್ಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ದಾವಣಗೆರೆ ಉತ್ತರದಲ್ಲಿ ಎಸ್ ಎ ರವೀಂದ್ರನಾಥ್ ಅವರಿಗೆ, ಶಿರಹಟ್ಟಿಯಲ್ಲಿ ರಾಮಪ್ಪ ಲಮಾಣಿ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಇಲ್ಲೂ ಹೊಸ ಮುಖಗಳನ್ನ ಅಭ್ಯರ್ಥಿಗಳನ್ನಾಗಿ ಮಾಡುವ ಸಾಧ್ಯತೆಗಳು ಕಂಡು ಬರ್ತಿದೆ. ಹೊಸದುರ್ಗದಲ್ಲಿ ಗೂಳಿಹಟ್ಟಿ ಶೇಖರ್, ಮೂಡಿಗೆರೆಯಿಂದ ಎಂಪಿ ಕುಮಾರಸ್ವಾಮಿ, ಕಲಘಟಕಿಯಿಂದ ಸಿಎಂ ನಿಮ್ಮಣ್ಣನವರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲೂ ಹೊಸ ಮುಖಗಳನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಬಹಳಷ್ಟು ನಿಚ್ಚಳವಾಗಿದೆ. ಇನ್ನು ಬಸವನಗುಡಿಯಿಂದ ರವಿ ಸುಬ್ರಹ್ಮಣ್ಯ ಅವರಿಗೆ, ರಾಜಾಜಿನಗರದಿಂದ ಸುರೇಶ್ ಕುಮಾರ್ ಅವರಿಗೆ, ಚಿಕ್ಕಪೇಟೆಯಿಂದ ಉದಯ ಗರುಡಾಚಾರ್ ಅವರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲೂ ಹೊಸಬರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರ್ತಾ ಇದೆ.